ಟು ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಸ್ಲಂ ಜನರ ಸಂಘಟನೆ ಕರ್ನಾಟಕ ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಜನವರಿ 6ರಂದು ಅಕ್ಷರದವ್ವ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ 195ನೇ ಜನ್ಮದಿನಾಚರಣೆ ಹಾಗೂ ನಿವೇಶನ ವಸತಿ ರಹಿತ ಪ್ರತಿನಿಧಿಗಳ ಸಮ್ಮೇಳನ ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗುತ್ತಿದೆ ಎಂದು ಸ್ಲಂ ಜನರ ಸಂಘಟನೆ ಅಧ್ಯಕ್ಷರಾದ ಅಲಮಪ್ರಭು ನಿಂಬರ್ಗ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನ್ನಡ ಭವನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಅನೇಕರಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಾಗುವುದು. ಅದರ ಜೊತೆ ಸ್ಲಂ ಜನರ ನಿವೇಶನ ವಸತಿ ರಹಿತ ಪ್ರತಿನಿಧಿಗಳ ಸಮಾವೇಶ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅನೇಕ ಬೇಡಿಕೆಗಳ ಕುರಿತ ಸರ್ಕಾರದ ಗಮನ ಸೆಳೆಸಲಾಗುವುದು. ಇನ್ನು ಖಾತಾ ಹೆಸರಿನಲ್ಲಿ ಮಹಾನಗರ ಪಾಲಿಕೆ ಮನಬಂದಂತೆ ಕರ ವಸೂಲಿ ಮಾಡುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದರು. 195ನೇ ಜಯಂತ್ಯೋತ್ಸವ ಹಾಗೂ ನಿವೇಶನ ಮತ್ತು ವಸತಿ ರಹಿತರ ಪ್ರತಿನಿಧಿಗಳ ಸಮ್ಮೇಳನವನ್ನು 6ನೇ ತಾರೀಕಿನ ದಿವಸ ಕಲಬುರಗಿಯ ಕನ್ನಡ ಭವನದಲ್ಲಿ ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದಿದೆ. ಇದಕ್ಕೆ ಉದ್ಘಾಟಕರು ಮಹಾನಗರ ಪಾಲಿಕೆಯ ಮಹಾಪೌರರು ಮತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಶೇಷ ಆಹ್ವಾನಿತರಾಗಿ ಉಪಮಹಾಪೌರರು ಮತ್ತು ನಮ್ಮ ಸ್ಲಂ ಜನರ ಸಂಘಟನೆ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಐಸಾಕ್ ಅಮೃತರಾಜ್ ಸರ್ ಅವರು ಸಹಿತ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ಗುರುರಾಜ್ ದೇಸಾಯಿ ಅವರು ಸಹಿತ ಆಗಮಿಸ್ತಾ ಇದ್ದಾರೆ. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ತೆಗಿಲ್ತಿಪ್ಪಿ ಸರ್ ಅವರು ಮತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸುರೇಖಾ ಡಿ ಸಾಗರ್ ಮೇಡಮ್ ಅವರು ಮತ್ತು ನಮ್ಮ ಸಂಘಟನೆಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬುರಾವ್ ದಂಡಿಂಕರ್ ಸರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ನೀಲಕಂಠರಾವ್ ಮೂಲ್ಗೆ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೇ ಕಲಬುರಗಿ ನಗರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ವಿಶೇಷವಾಗಿ ಮಹಿಳೆಯರು, ಅದು ಮನೆ ಕೆಲಸ ಮಾಡ್ತಕ್ಕಂಥ ಸಂಘಟನೆ ಆಗಿರ್ಬೋದು, ಸ್ಲಮ್ನಲ್ಲಿರ್ತಕ್ಕಂಥ ಸಂಘಟನೆ ಆಗಿರ್ಬೋದು, ಪೌರ ಕಾರ್ಮಿಕರ ಸಂಘಟನೆ ಆಗಿರ್ಬೋದು, ಅದೇ ರೀತಿಯಾಗಿ ಒಂದು ಮಹಿಳೆಯರ ಜೊತೆ ಮತ್ತು ಯುವತಿಯರ ಜೊತೆ ಕೆಲಸ ಮಾಡತಕ್ಕಂಥ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡತಕ್ಕಂಥ ಮತ್ತು ದೇವದಾಸಿ ಮಹಿಳೆಯರಿಗೆ ವಿಮೋಚನೆ ಸಲುವಾಗಿ ಕೆಲಸ ಮಾಡಿರ್ತಕ್ಕಂಥ ಕೆಲವೊಂದಷ್ಟು ಜನ ಮಹಿಳೆಯರನ್ನು ನಮ್ಮ ಒಂದು ಸಂಪರ್ಕದಲ್ಲಿರ್ತಕ್ಕಂಥದ್ದು, ಕಲಬುರಗಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳಾ ಒಂದು ಸಂಘಟನೆ ಮುಖಂಡರು ಇರ್ಬೋದು, ಇವರೆಲ್ಲರನ್ನ ಆ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಅವರನ್ನು ಅಭಿನಂದಿಸ್ತಾ ಇದ್ದೀವಿ ಸಂಘಟನೆ ವತಿಯಿಂದ. ಅದ್ರ ಜೊತೆಗೇ ನಾವು ನಮ್ಮ ಒಂದು ಪ್ರತಿನಿಧಿಗಳ ಸಮ್ಮೇಳನ ಏನು ಆಯೋಜನೆ ಮಾಡಿದ್ದೀವಿ ನಿವೇಶನ ಮತ್ತು ವಸತಿ ರಹಿತರ ಅಂತ ತಿಳ್ಕೊಂಡು, ಆ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಸುಮಾರು 15 ಜಿಲ್ಲೆಗಳಿಂದ ಒಂದು ಜಿಲ್ಲಾ ಪ್ರತಿನಿಧಿಗಳು ಅಂದರೆ ಅಧ್ಯಕ್ಷರು ಕಾರ್ಯದರ್ಶಿ ಜೊತೆಗೆ ಮಹಿಳಾ ಮುಖಂಡರನ್ನು ಸಹಿತ ಈ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಆಹ್ವಾನ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಒಂದು ನಗರದಲ್ಲಿರ್ತಕ್ಕಂಥ ಬಡ ಜನರು ಏನಿದ್ದಾರೆ ಅವರಿಗೆ ನಾವು ಈ ಬಾಡಿಗೆ ಮನೆಯಲ್ಲಿರ್ತಕ್ಕಂಥ ನಿವೇಶನದಾರರು ರೆಂಟೆಡ್ ಹೌಸ್ದಲ್ಲಿ ವಾಸ ಮಾಡತಕ್ಕಂಥವ್ರು ಇದ್ದಾರೆ. ಅದು ಇಲ್ಲಿ ತನಕನೂ ಸಹಿತ ಅವರ ಸರಿಯಾದಂಥ ಸಮೀಕ್ಷೆ ಮಹಾನಗರ ಪಾಲಿಕೆಯಲ್ಲೂ ಇಲ್ಲ ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲೂ ಸಹಿತ ಇಲ್ಲ. ಅದು ಆಗಬೇಕು ಅಂತನ್ನೋದು ಈ ಒಂದು ಪ್ರತಿನಿಧಿಗಳ ಸಮ್ಮೇಳನದಲ್ಲಿ ಒಂದು ನಮ್ಮ ಒಂದು ಪ್ರಮುಖ ಬೇಡಿಕೆಗಳಿರ್ತಕ್ಕಂಥದ್ದು. ಅಂದರೆ ನಗರದಲ್ಲಿ 55 ವಾರ್ಡ್ಗಳು ಇದ್ದರೂ ಸಹಿತ ಅದರಲ್ಲಿ 54 ವಾರ್ಡ್ಗಳು ಕೊಳಚೆ ಪ್ರದೇಶಗಳಿವೆ ಅಧಿಕೃತವಾಗಿ ಘೋಷಣೆಯಾಗಿರ್ತಕ್ಕಂಥದ್ದು. ಇನ್ನು ಅಘೋಷಣೆಯಾಗಿರ್ತಕ್ಕಂಥ 9 ಸ್ಲಮ್ಗಳು ಇವೆ. ಅಲ್ಲಿ ಬಾಡಿಗೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಜನರಿದ್ದಾರೆ, ವಾಸ ಮಾಡ್ತಾ ಇದ್ದಾರೆ, ಅವರಿಗೆ ಸಮೀಕ್ಷೆ ನಿಖರ ಪ್ರಮಾಣದಲ್ಲಿ ಕಲಬುರಗಿಯಲ್ಲಿ ಇಂತಿಷ್ಟು ಅಂತ ಅನ್ನೋದು ಏನೂ ಇಲ್ಲ ಸಂಖ್ಯೆ. ಕಲಬುರಗಿಯಲ್ಲಿ ಎಷ್ಟು ಬಾಡಿಗೆದಾರರು ರೆಂಟ್ ಹೌಸ್ದಲ್ಲಿದ್ದಾರೆ ಅನ್ನೋದಿಲ್ಲ. ಈ ಥರ ನಾವು ಕೆಲವೊಂದು ಸ್ಲಮ್ಗಳಲ್ಲಿ ಆಯ್ಕೆ ಮಾಡಿರ್ತಕ್ಕಂಥ ಕೆಲವೊಂದು ಸಮೀಕ್ಷೆಯನ್ನು ನಮಗೂ ವ್ಯಾಪ್ತಿಗೆ ಸಂಘಟನೆ ಇರ್ತಕ್ಕಂಥ ಸ್ಥಳೀಯ ಸಮಿತಿಗಳಲ್ಲಿ ನಾವು ಏನು ಮಾಡಿದ್ವಿ, ಸಮೀಕ್ಷೆಯನ್ನು ಅಂದರೆ ಅಲ್ಲಿರ್ತಕ್ಕಂಥ ಜನರನ್ನು ಗುರುತಿಸಿದ್ವಿ. ಕೆಲವೊಂದು ಜನ ಅಂಥ ಜನಗಳನ್ನು ಒಂದು ಅಲ್ಲೇ ಲಿಮಿಟೆಡ್ ಆಗಿ ಅಂದರೆ ಅವರನ್ನು ಒಂದು ಪ್ರತಿನಿಧಿಗಳ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದಿದೆ. ಅದ್ರ ಜೊತೆಗೆ ನಮ್ಮ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳು ಏನು, ಕಲಬುರಗಿ ನಗರದಲ್ಲಿ ಸುಮಾರು 54 ವಾರ್ಡ್ಗಳು ಇದ್ದರೂ ಸಹಿತ 14 ವಾರ್ಡ್ಗಳು ಏನಿವೆ ಅಂದರೆ ಸ್ಲಮ್ಗಳೇನಿವೆ ಅವು ಖಾಸಗಿ ಸರ್ಕಾರಿ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥ ಜನರಿದ್ದಾರೆ ಅದರೊಳಗೆ. ಅಂದರೆ ಉದಾಹರಣೆಗೆ ನಾವು ಇಂದಿರಾನಗರ ತೆಗೆದುಕೊಳ್ತೀವಿ, ಬುದ್ಧನಗರ ತೆಗೆದುಕೊಳ್ತೀವಿ, ಮತ್ತು ಪಂಚಶೀಲ್ ನಗರ ಅಂತಿದೆ, ಬುದ್ಧನಗರ ಭಾಗ 1, ಅದು ಭಾಗ 2 ಹನುಮಾನ್ ನಗರ ಅಂತಾರೆ. ಆ ಥರದ್ದು ಕಲಬುರಗಿಯಲ್ಲಿ ಸುಮಾರು 14 ವಾರ್ಡ್ಗಳಿವೆ.
ಸರ್ಕಾರ 2 ವರ್ಷಗಳಿಂದ ಹಕ್ಕುಪತ್ರಗಳು ವಿತರಣೆ ಮಾಡ್ತಾ ಇದೆ. ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ತೀವ್ರಗತಿಯಲ್ಲಿ ನಗರದಲ್ಲಿರ್ತಕ್ಕಂಥ ಸ್ಲಮ್ನಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ ಅವು ಮಾಲೀಕತ್ವ ಸಿಗಬೇಕು ಅಂತ ತಿಳ್ಕೊಂಡು ಹಕ್ಕುಪತ್ರಗಳ ವಿತರಣೆ ಮಾಡ್ತಾ ಇದ್ರು ಸಹಿತ ಈ 14 ವಾರ್ಡ್ಗಳಿಗೆ ಇವತ್ತಿಗೂ ಸಹಿತ ಹಕ್ಕುಪತ್ರಗಳು ವಿತರಣೆ ಮಾಡಿಲ್ಲ. ಕಾರಣ ಏನು ಕೇಳ್ತಾರಂದರೆ ಅವು ಖಾಸಗಿ ಲ್ಯಾಂಡದಲ್ಲಿವೆ ಅಂತ ಹೇಳ್ತಕ್ಕಂಥದ್ದು ಇದೆ. ಆದರೆ ನಾವು ಕೇಳ್ತಕ್ಕಂಥದ್ದು ಡಿಕ್ಲೇರೇಷನ್ ಆಗಿರ್ತಕ್ಕಂಥದ್ದು 30 ವರ್ಷ 40 ವರ್ಷ ಆ ಕಡೆ ಅವು ಲ್ಯಾಂಡ್. ಆ ಭೂಮಿ ಅವಾಗ ಆ ಸಂದರ್ಭದಲ್ಲಿ ಅವು ಖಾಸಗಿ ಲ್ಯಾಂಡ್ ಆಗಿರ್ಬೋದು, ಮಾಲೀಕರು ಇರ್ಬೋದು. ಮತ್ತು ಡಿಕ್ಲೇರ್ ಮಾಡ್ಯಾರ ಅಲ್ಲಿ ವಸತಿಗಳನ್ನು ಸಹಿತ ನಿರ್ಮಾಣ ಮಾಡ್ಯಾರ. ಬಾಂಬೆ ಯೋಜನೆಯಲ್ಲಿ ಸುಮಾರು 20 ರಿಂದ 30 ವರ್ಷಗಳು ಅಲ್ಲಿ ನಿರ್ಮಾಣ ಮಾಡಿದ್ರು ಸಹಿತ ಮಾಲೀಕತ್ವ ಕೊಡ್ರಿ ಅಂತಂದಾಗ ಅದು ಖಾಸಗಿ ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅಬ್ಜೆಕ್ಷನ್ ಆದ್ರೂ ನೀವು ಕರೀರಿ, ಒಂದು ವೇಳೆ ಯಾರಾದರೂ ಇದ್ದರು ಅಂದ್ರೆ ಅವ್ರು ಬರಲಿ, ಬಂದಾದ್ರೂ ನೋಡೋಣ ಅಂತ. ಕಾನೂನಲ್ಲಿ ಪ್ರೊವಿಷನ್ ಇದೆ. ಒಂದು ವೇಳೆ ಮಾಲೀಕರು ಯಾರಾದ್ರೂ ದಾವೆ ಹೂಡಿದ್ರು ಅಂತಂದ್ರೆ ಅವ್ರಿಗೇನದ ಅದಕ್ಕೆ ತಕ್ಕ ಮಟ್ಟಿನ ಪರಿಹಾರ ಕೊಡಬೇಕು ಅಂತ ಅನ್ನೋದು ಇದೆ. ಅದಕ್ಕೋಸ್ಕರವಾಗಿ ನಾವು ಕೇಳ್ತಕ್ಕಂಥದ್ದು ಆ ಖಾಸಗಿ ವಲಯದಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೂ ಸಹಿತ ಮಾಲೀಕತ್ವ ಸಿಗಬೇಕು ಮತ್ತು ಅಲ್ಲಿಯೂ ಸಹಿತ ಏನದ ವಸತಿಗಳು ನಿರ್ಮಾಣ ಮಾಡಿ ಅವ್ರಿಗೇನದ ಒಂದು ಗಹನತೆಯುಕ್ತ ಜೀವನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಅನ್ನೋದಿದೆ. ಇದ್ರ ಜೊತೆಗೆ ಇನ್ನೊಂದು 2014-15ನೇ ಸಾಲಿನಲ್ಲಿ ಬಜೆಟ್ದಲ್ಲಿ ಇದೆ. ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಪ್ರತಿ ವರ್ಷ ಪ್ರತಿ ಜಿಲ್ಲೆಯಲ್ಲಿ 10,000 ಮನೆಗಳನ್ನು ಒಂದು ವಿಶೇಷ ವರ್ಗದವರಿಗೆ ಕೊಡಬೇಕು ಅಂತಕ್ಕಂಥದ್ದು ಅವ್ರು ನಿರ್ಧಾರ ಮಾಡಿದರು. ಅದು ಇನ್ನೂವರೆಗೂ ಯಾವುದೇ ಜಿಲ್ಲೆಯಲ್ಲಿ ಚಲಾವಣೆಯಲ್ಲೆಲ್ಲ ಅದರ ಬಗ್ಗೆ ಒಂದು ವಿಷಯವನ್ನು ನಾವು ಗಮನ ಸೆಳೆಯಬೇಕು ಅಂತಕ್ಕಂಥದ್ದಿದೆ. ಅದು ಒಂದು ಆಗಬೇಕು ಅಂತ ಅನ್ನೋದು. ಇದ್ರ ಜೊತೆಗೆ ಈಗಾಗಲೇ ರಾಜ್ಯದಲ್ಲಿ ಜಾರಿಯಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಆವಾಸ್ ಯೋಜನೆ 2.0 ಏನಿದೆ, ಇದು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೀತಾ ಇದ್ದಾರೆ. ಅದು ಅರ್ಜಿಗಳನ್ನು ಬಹಳ ಗೊಂದಲದ ಮಯವಾಗಿದ್ದು ಅದು ಸಾರ್ವಜನಿಕರು ಹೆಚ್ಚಿನದಾಗಿ ಅದರ ಬಗ್ಗೆ ಪ್ರಚಾರ ಇಲ್ಲ ಇವತ್ತಿಗೂ ಸಹಿತ. ಅದಕ್ಕೆ ನಾವೇನು ಕೇಳ್ತಾ ಇದ್ದೀವಿ, ಈ ಒಂದು ಪ್ರತಿನಿಧಿಗಳ ಸಮ್ಮೇಳನದ ಮೂಲಕ ನೀವು ಏನದ ಒಂದು ಮಹಾನಗರ ಪಾಲಿಕೆಯಲ್ಲಿ ಆಗಿರ್ಬೋದು ಅಥವಾ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಆಗಿರ್ಬೋದು ಪ್ರತ್ಯೇಕವಾದಂಥ ಒಂದು ಕೌಂಟರನ್ನು ತರೆದು ಆ ನಗರದಲ್ಲಿ ಏನು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಜನರು, ಅವರ ಅರ್ಜಿಗಳನ್ನು ಸ್ವೀಕಾರ ಕೇಂದ್ರಗಳನ್ನು ತಾವು ತರದಿ ಸ್ವೀಕೃತಿ ಮಾಡ್ಕೊಂಡ್ರಂದ್ರೆ ಎಷ್ಟು ಜನ ಒಂದು ನಿವೇಶನ ರೈತರಿದ್ದಾರೆ ನಗರದಲ್ಲಿ ಅನ್ನೋದೊಂದು ಸಮೀಕ್ಷೆ ಆದ್ರೂ ಒಂದು ತಕ್ಕಮಟ್ಟಿಗೆ ಸಿಗಬೇಕು ಅಂತ ಅನ್ನೋದು ನಮ್ಮ ಒಂದು ಆಸೆ ಇರತಕ್ಕಂಥದ್ದು. ಇದ್ರ ಜೊತೆಗೆ ಕಳೆದ 2 ವರ್ಷಗಳಿಂದ ಈಗಾಗಲೇ ನಾನು ಹೇಳಿದಾಗೆ ಏನು ಹಕ್ಕುಪತ್ರಗಳ ವಿತರಣೆ ಮಾಡ್ತಾ ಇದೆ, ಅದು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 2,000 ಇದೆ, ಇತರೆ ಸಮುದಾಯದವರಿಗೆ 4,000 ಇದೆ. ಆದರೆ ಅದು ಹಕ್ಕುಪತ್ರ ಪಡ್ಕೊಂಡು ಆದ ನಂತರ ಖಾತಾ ಮಾಡಬೇಕಾಗ್ತದೆ. ನಾವು ಖಾತಾ ಆದ ನಂತರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಸುಮಾರು ಒಂದು 10,000 ರಿಂದ 15,000 ರೂಪಾಯಿ ಖರ್ಚಾಗ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದೇನು ಮಾಡ್ತಾ ಇದ್ದಾರೆ ಅವರು ಅಂತಂದ್ರೆ ಟ್ಯಾಕ್ಸನ್ನು ಹಾಕ್ತಾ ಇದ್ದಾರೆ. ನಾವೇನು ಕೇಳ್ತಾ ಇದ್ದೀವಿ, ಈಗ 2025 ಡಿಸೆಂಬರ್ದಾಗ ನಾವು ಹಕ್ಕುಪತ್ರ ತೊಗೊಂಡೇವು ಅಂದ್ರೆ 1 ವರ್ಷದಿಂದ ಆದ್ರೂ ಟ್ಯಾಕ್ಸ್ ಹಾಕ್ರಿ. ಹಂಗಿಲ್ಲ ಅಂತವ್ರು ಮನಸ್ಸು ಬಂದಂಗೆ ಹಾಕೋದು. ಒಬ್ರಿಗೆ 6 ವರ್ಷದ ಟ್ಯಾಕ್ಸ್ ಹಾಕೋದು, ಒಬ್ರಿಗೆ 7 ವರ್ಷದ ಟ್ಯಾಕ್ಸ್ ಹಾಕೋದು, ಒಬ್ರು 10 ವರ್ಷದ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅದು ಬೇಕಾಬಿಟ್ಟಿಯಾಗಿ ನಡೀತಕ್ಕಂಥದ್ದು ಮತ್ತು ದುಡ್ಡು ಸಹಿತ ಇದರೊಳಗೆ ಹೆಚ್ಚಿನದಾಗಿ ಹರಿದಾಡ್ತಾ ಇದೆ. ಅದಕ್ಕೆ ನಾವು ಕೇಳ್ತಕ್ಕಂಥದ್ದು ಹಕ್ಕುಪತ್ರ ತೊಗೊಳ್ಳೋ ಸಲಕ್ಕೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರ್ತಕ್ಕಂಥ SC/ST ಜನರಿಗೆ 2,000, ಇತರೆ ವರ್ಗದ ಸಮುದಾಯದವರಿಗೆ 4,000. ಅಷ್ಟೇ ಆದ್ರೂ ನೀವು ತೊಗೋರಿ ಅಂತ ಅನ್ನೋದು ನಮ್ಮ ಪ್ರಮುಖವಾದಂಥ ಬೇಡಿಕೆ ಇರತಕ್ಕಂಥದ್ದು. ಮತ್ತು ಈ ಸಮ್ಮೇಳನದಲ್ಲಿ ಈ 5 ಮುಖ್ಯವಾದಂಥ ವಿಷಯಗಳನ್ನ ಇಟ್ಕೊಂಡು ನಾವು ಈ ಒಂದು ಪ್ರತಿನಿಧಿಗಳ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಅದು ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿ ಜೊತೆಯಾಗಿಯೇ. ಇನ್ನು ಹೆಚ್ಚಿನದಾಗಿ ಮಾತಾಡ್ತಕ್ಕಂಥದ್ದು ನಮ್ಮ ಬಾಬುರಾವ್ ದಂಡಿನ್ಕರ್ ಗೌರವಾಧ್ಯಕ್ಷರಿದ್ದಾರೆ, ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷರಾದ ಬಾಬುರಾವ್ ದಂಡಿನ್ಕರ್, ಕಾರ್ಯದರ್ಶಿ ವಿಕಾಸ್ ಸಾವ್ರಿಕರ್, ಸಹ ಕಾರ್ಯದರ್ಶಿ ಬ್ರಹ್ಮಾನಂದ ಮಿಂಚಾ, ಗಣೇಶ್ ಕಾಂಬಳೆ, ಯೇಸುರಾಜ್, ಅಶೋಕ್ ರಾಠೋಡ್, ಯಮನಪ್ಪ ಪ್ರಸಾದ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.